ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ಫ್ರೆಂಡ್ ಏನು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಫ್ರೆಂಡ್. ಇದು 1 BHK ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟ್ಗಳು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಗಳಲ್ಲಿ ಕೇಳಿದಿರೋ ಸರ್ ನಮಗೆ ಸ್ವಾಧೀನ ಪತ್ರ ಯಾವಾಗ ಕೊಡ್ತಾರೆ ಮತ್ತು ಸ್ವಾಧೀನ ಪತ್ರ ಅಂದರೆ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ಕೇಳಿದರು. ಮತ್ತು ಸಾಕಷ್ಟು ಕಮೆಂಟು ನಾವು ಅಮೌಂಟು ಕಟ್ಟಿದ್ದೀವಿ ಸರ್ ನಮಗೆ ಸ್ವಾಧೀನ ಪತ್ರ ಯಾವಾಗ ಕೊಡ್ತಾರೆ ಅಂತಲೂ ಸಹ ತಿಳಿಸಿದರು. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಕೊಡ್ತೀನಿ ನೋಡಿ. 1 BHK ಫ್ಲ್ಯಾಟು ನೀವು ಅರ್ಜಿ ಹಾಕಿ ಫ್ಲ್ಯಾಟೆಲ್ಲ ಬುಕ್ ಮಾಡ್ಕೊಂಡಿರ್ತೀರ. ನಂತರ ನಿಮಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಕರೀತಾರೆ. ಅಲ್ಲಿ ಬ್ಯಾಂಕಲ್ಲಿ ನೀವು ಲೋನ್ಗಳು ಮಾಡಿಸ್ಕೊಂಡು ನಂತರ ಅವ್ರಿಗೆ ರಾಜೀವ್ ವಸತಿ ನಿಗಮಕ್ಕೆ ಏನು ಕಟ್ಟಬೇಕಾಗಿರೋಂಥ ಅಮೌಂಟು ಫುಲ್ಲು ಕಟ್ಟಿ ನಂತರ ನೀವು ಲೋನ್ ಆದರೂ ಮಾಡಿಸ್ಕೊಂಡು ಕೊಡ್ಬೋದು ಅಥವಾ ಕ್ಯಾಶ್ ಆದರೂ ಕಟ್ಬೋದು. ಬಟ್ ಒಟ್ಟಿನಲ್ಲಿ ಅಲ್ಲಿರುವಂತಹ ಬ್ಯಾಲೆನ್ಸ್ ಎಲ್ಲ ನೀವು ಕಟ್ಟ ನಂತರ ನಿಮಗೆ ಇಲ್ಲಿ ಫ್ಲ್ಯಾಟ್ಗೆ ಹೋಗೋಕ್ಕೆ ನಿಮಗೆ ಒಂದು ಸ್ವಾಧೀನ ಪತ್ರ ಅಂತ ಕೊಡ್ತಾರೆ. ಆ ಪತ್ರ ನಿಮಗೆ ಇಲ್ಲಿ ತೋರಿಸ್ತೀನಿ ಫ್ರೆಂಡ್. ಇದು ಸ್ವಾಧೀನ ಪತ್ರ ಅಂದರೆ ನೀವು ಆ ಮನೆ ದುಡ್ಡೆಲ್ಲ ಕ್ಲಿಯರ್ ಆದ ನಂತರ ಆ ಮನೆಗೆ ಹೋಗಿ ಇರುವುದಕ್ಕೆ ಸ್ವಾಧೀನ ಪತ್ರ ನಿಮ್ಮ ಕೈಗೆ ಕೊಡ್ತಾರೆ. ಆ ಸ್ವಾಧೀನ ಪತ್ರ ನೀವು ತಗೊಂಡೋಗಿ ಅಲ್ಲಿ ಸೆಕ್ಯೂರಿಟಿಗೆ ತೋರಿಸಿದ ನಂತರ ನಿಮಗೆ ಯಾವ ರೂಮ್ ಸೆಲೆಕ್ಟ್ ಆಗಿದೆ ಆ ರೂಮ್ ನಂಬರು ನಿಮಗೆ ಕೀ ಕೊಡ್ತಾರೆ. ಇಲ್ಲಿ ನೀವು ವಾಸವಾಗಿ ಇರ್ಬೋದು. ಬಟ್ ಇಲ್ಲಿ ನೀವು ಸ್ವಾಧೀನ ಪತ್ರ ಇನ್ನೂ ಲೇಟ್ ಆಯಿತು ಅಂತಂದರೆ ನಿಮಗೆ ಅಲ್ಲಿ ಇನ್ನೂ ಸೌಲಭ್ಯಗಳು ಕಲ್ಪಿಸಿರಲ್ಲ, ಹಾಗಾಗಿ ಕೊಟ್ಟಿರಲ್ಲ. ಈಗ ಎಕ್ಸಾಂಪಲ್ ನಿಮಗೆ ಒಂದು ಅಮೌಂಟು ನೀವು ಫುಲ್ಲು ಕ್ಲಿಯರಾಗಿ ಕೊಟ್ಟಿರ್ತೀರ. ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಅದು ಕ್ಯಾಶ್ ಆದರೂ ನೀವು ರಾಜೀವ್ ವಸತಿ ನಿಮಗೆ IDFC ಬ್ಯಾಂಕಲ್ಲಿ ಕಟ್ಟಿರ್ತೀರ. ಕಟ್ಟಾದ ನಂತರ ನಿಮಗೆ ಸ್ವಾಧೀನ ಪತ್ರ ಕಟ್ಟಿಲ್ಲ ಅಂದರೆ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳು ನಡೀತಾ ಇರ್ತವೆ. ಅವರು ನಿಮಗೆ ಕೆಲಸ ನಡೆಯೋದ್ರಿಂದ ಸ್ವಾಧೀನ ಪತ್ರ ಕೊಡೋಕ್ಕೆ ನಿಮಗೆ ಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ನೆಲಗುಳಿ ಆಗಿರ್ಬೋದು, ಬಿದ್ರಳ್ಳಿ ಆಗಿರ್ಬೋದು, ಚಂಚನಪುರ ಇತ್ತೀಚೆಗೆ ಕರೆದಿವೆ, ಸಾಕಷ್ಟು ಕಡೆ ಇದ್ದಾವೆ ಇಲ್ಲಿ ಎಲ್ಲ ಕಡೆನೂ. ಫ್ರೆಂಡ್ ಇಲ್ಲಿ ಕೆಲಸ ಅವೆಲ್ಲ ನಡೀತಾ ಇದ್ದಂಗೆ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರ್ತಾರೆ. ಅಲ್ಲಿ ಟೈಮ್ ತಗೊಳ್ತಾರೆ ಅವರು ಎಲ್ಲ. ಯಾಕೆಂದರೆ ನಾವು ವಾಸವಾಗಿ ಇರೋ ಜಾಗ ಕಡೆ ಎಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕು. ಈಗ ನೀರು, ಕರೆಂಟು, ಮನೆ ಮೀಟ್ರುಗಳು ಬೇಕು. ಇವೆಲ್ಲ ಲೈಸೆನ್ಸ್ ಪಡಿಬೇಕು ಅಂದರೆ ಈಗ ಕರೆಂಟಿಗೆ ಮೀಟ್ರ್ ಸರ್ವಿಸ್ ತಗೊಬೇಕು. ಇವೆಲ್ಲ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ಹಣ ಕಟ್ಟಿದ್ರೂ ಸಹ ನಿಮಗೆ ಕೀ ಹ್ಯಾಂಡ್ ಓವರ್ ಕೊಡೋಲ್ಲ, ಅಂದರೆ ಸ್ವಾಧೀನ ಪತ್ರ ನೀವು ಕೊಡೋಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗಬೇಕು. ಅಪಾಯಿಂಟ್ಮೆಂಟದು ನೆಲಜುಳಿ ಆಗಿರ್ಬೋದು, ಬಿದ್ರಳ್ಳಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮಗೆ ಅಲ್ಲಿ ಮೂಲಭೂತ ಸೌಕರ್ಯ ಆದಾದ ನಂತರ ನಿಮಗೆ ಕೊಡ್ತಾರೆ. ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಿಮಗೆ ನಿಮಗೆ ತಿಳ್ಕೊಳ್ಳಿ ಅಂದರೆ ನಿಮ್ಮ ಮನೆ ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ನಾವು ಲೋನ್ ಮಾಡಿಸಿದ್ವಿ, ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತ ಸಾಕಷ್ಟು ಕೇಳಿದಾರ. ಅದೊಂದು ಸ್ವಲ್ಪ ಅದು ರಾಜೀವ್ ಗಾಂಧಿ ವಸತಿ ಬೇಗ ಸ್ಪೀಡಾಗಿ ಕೆಲಸ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಡಬೇಕಾಗುತ್ತೆ. ಡಿಲೇ ಮಾಡಬೇಕು. ಯಾಕೆಂದರೆ ಇಲ್ಲಿ EMI ಲೋನು ಕಟ್ಕೊಂಡಿರ್ತೀರ. ಈತ ಮನೆ ಬಾಡಿಗೆಯನ್ನು ಕಟ್ಟಬೇಕು, ಈತ ಲೋನು ಕಟ್ಟಬೇಕು ಅಂದರೆ ಕಷ್ಟ ಆಗುತ್ತೆ. ಅದು ವಸತಿ ನಿಗಮದರು ಆದಷ್ಟು ಇದ್ರ ಕಡೆ ಗಮನ ತಗೊಂಡು ಬೇಗ ಕೊಡಬೇಕಾಗುತ್ತೆ ಮನೆ ಹ್ಯಾಂಡ್ ಓವರ್ ಸ್ವಾಧೀನ ಪತ್ರ ಅವ್ರಿಗೆ. ಸದ್ಯಕ್ಕೆ ಈಗ ನೆಲಗುಳಿ ಆಗಿರ್ಬೋದು, ಬಿದ್ರಳ್ಳಿ ಆಗಿರ್ಬೋದು, ಚಂಚನಪುರ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೊಡ್ತೀವಿ ಅಂತ ಮಾಹಿತಿ ಬಂದಿದೆ. ಆದಷ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡ್ಬೋದು ಇವು ಫ್ಲ್ಯಾಟ್ಗಳು. ಇವಿಷ್ಟು ಫ್ಲ್ಯಾಟ್ಗಳು ಸ್ವಾಧೀನ ಪತ್ರ ನಿಮಗೆ ಲೋನ್ಗಳು ಮಾಡಿಸ್ಕೊಂಡಾಗಿ ಸ್ವಾಧೀನ ಪತ್ರ ಕೊಡ್ತೀವಿ ಅಂತ ತಿಳಿಸಿದರೆ ಸದ್ಯಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಎಂಬುದು ಅವ್ರು ಹೇಳಿದ್ದು. ಒಂದು ತಿಂಗಳು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಅವರು ತಿಳಿಸ್ತಿದ್ದಾರೆ ಇದು ಮಾಹಿತಿ ಪ್ರಕಾರ. ಸದ್ಯಕ್ಕೆ ನಿಮಗೆ ಇಷ್ಟು ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಸ್ವಾಧೀನ ಪತ್ರ ಅಂದರೆ ನೀವು ಹೋಗೋ ಜಾಗಕ್ಕೆ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಎಲ್ಲ ಇದ್ದಾಗ ನಿಮಗೆ ಸ್ವಾಧೀನ ಪತ್ರ ಕೊಡ್ತಾರೆ. ನೀವು ಅಲ್ಲಿ ವಾಸವಾಗಿ ಇರಬೇಕು. ಕೀ ತಗೊಂಡು ನಂತರ ಅಲ್ಲಿ ವಾಸವಾಗಿ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.